ವಯನಾಡಿಗೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಜೊತೆಗೆ ಕೇರಳದ ವಯನಾಡಿನ ಸಂಸದರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ದುರಂತದ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ವಯನಾಡಿಗೆ ಪಿಣರಾಯಿ ವಿಜಯನ್ ಅವರು ಆಗಮಿಸಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಜೊತೆಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಪ್ರಿಯಾಂಕಾ ವಾದ್ರಾ ಅವರ ಆಗಮನ ಕೂಡ ಆಗಿದೆ. ಕಣ್ಣೂರು ಮೂಲಕ ವಯನಾಡನ್ನ ರಾಹುಲ್ ಗಾಂಧಿ ಅವರು ತಲುಪಿದ್ದಾರೆ. ವಯನಾಡಿನ ದುರಂತ ಸ್ಥಳ ಹಾಗೂ ಸಂತ್ರಸ್ತರ ಶಿಬಿರಗಳಿಗೆ ಭೇಟಿ ಕೊಡಲಿಕ್ಕಿದ್ದಾರೆ ರಾಹುಲ್ ಗಾಂಧಿ ಅವರು. ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋದ್ರಿಂದ ಕೂಡ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ವೈಮಾನಿಕ ಸಮೀಕ್ಷೆಯನ್ನ ಕೂಡ ಪಿಣರಾಯಿ ವಿಜಯನ್ ಅವರು ನಡೆಸ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದು. ದುರಂತ ಯಾವ ಪ್ರಮಾಣದಲ್ಲಿ ಗ್ರಾಮಗಳನ್ನ ಆಪೋಷಣ ತೆಗೆದುಕೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಹಾಗೂ ಇಡೀ ಪ್ರವಾಹದ ಭೀಕರತೆ ಜೊತೆಗೆ ಪರ್ವತದ ಗಿರಿಶಿಖರ ಕುಸಿದಿರುವಂತಹ ಜಾಗ ಎಷ್ಟರ ಮಟ್ಟಿಗೆ ಹಾನಿಯನ್ನು ಉಂಟು ಮಾಡಿದೆ ಅನ್ನೋದನ್ನ ನೋಡೋದಕ್ಕೆ ವೈಮಾನಿಕ ಸಮೀಕ್ಷೆಯನ್ನ ಮೊದಲನೇದಾಗಿ ಕೈಗೊಂಡಿದ್ದಾರೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಜೊತೆಗೆ ಹೈಯರ್ ಬ್ಯೂರೋಕ್ರಾಟ್ಸ್. ಅದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆಗೆ ಸೇನೆಯಿಂದ ತಾತ್ಕಾಲಿಕ ಬೃಹತ್ ಬ್ರಿಡ್ಜ್ ನಿರ್ಮಾಣ ಕೂಡ ಆಗಿದೆ. ಸಮರೋಪಾದಿಯಲ್ಲಿ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಆದರೂ ಪೂರ್ಣ ಪ್ರಮಾಣದ ಕಾರ್ಯಾಚರಣೆ ಮುಗಿಯೋದಕ್ಕೆ ಇನ್ನೂ ಒಂದು 10 ರಿಂದ 15 ದಿನಗಳು ಬೇಕಾಗತ್ತೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ನಿನ್ನೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಭೀಕರತೆಯನ್ನು ಸೃಷ್ಟಿ ಮಾಡಿದೆ. ಇನ್ನೂ ಮಿಸ್ಸಿಂಗ್ ಆಗಿರುವಂತಹ ನಂಬರ್ಸ್ ದೊಡ್ಡದಿದೆ.